ಈ ರಿಯಲ್ ನಂಬರ್ಸಲ್ಲಿ ಈ ಕ್ಲೋಷರು ಮತ್ತು ಕಮ್ಯುಟೇಟಿವ್ ಮತ್ತು ಅಸೋಸಿಯೇಟಿವ್ ಲಾಸ್ ಅಂತ ಹೇಳಿ ಕಲ್ತಿದ್ದೀವಿ, ಜ್ಞಾಪಕ ಇದೆಯಾ? ಅದೇ ರೂಲು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ರೂಲಲ್ಲ ಲಾ. ಕ್ಲೋಷರ್ ಲಾ ಅಂತ ಹೇಳಿದ್ರೆ ಏನೋ, ಎರಡು ಕಾಂಪ್ಲೆಕ್ಸ್ ನಂಬರ್ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ. ಎರಡು ಕಾಂಪ್ಲೆಕ್ಸ್ ನಂಬರ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ನಿಮ್ಮ ಕ್ಲೋಷರ್ ಲಾ, ಅಷ್ಟೇನೇನಿಲ್ಲ. ಸರಿನಾ? ನೆಕ್ಸ್ಟು ಕಮ್ಯುಟೇಟಿವ್ ಲಾ. ಕಮ್ಯುಟೇಟಿವ್ ಲಾ ಅಂತ ಹೇಳಿದ್ರೇನೋ, Z1 + Z2 is ಸೇಮ್ ಆ್ಯಸ್ Z2 + Z1. ಆಯಿತಾ? ಅದಾಯಿತು ಅಂದಮೇಲೆ Z1 × Z2 is ಸೇಮ್ ಆ್ಯಸ್ Z1 or Z2 × Z1. ಹಾಂ. ನೆಕ್ಸ್ಟು ಅಸೋಸಿಯೇಟಿವ್ ಲಾ ಅಂತ ಹೇಳಿದ್ರೆ Z1 + Z2 + Z3 ಇತ್ತು ಅಂತ ತಿಳ್ಕೊಳ್ಳಿ. ಆಯಿತಾ? ಮತ್ತು ಇಲ್ಲೊಂದು Z1 + Z2 + Z3 ಇಲ್ಲೂ ಇದೆ. ಇವೆರಡು ಈಕ್ವಲ್ಲು ಇಫ್ ಯು ಆ್ಯಡ್ Z1 + Z2 ಆಮೇಲೆ Z3, ಇಲ್ಲ ಅಂತ ಹೇಳಿದ್ರೆ Z2 + Z2 + Z3 ಆ್ಯಡ್ ಮಾಡಿ Z1 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಎರಡೂ ಒಂದೇ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಿಮ್ಮ ಅಸೋಸಿಯೇಟಿವ್ ಲಾ ಹೇಳುತ್ತೆ. ಸೇಮ್ ಥಿಂಗ್ ಗೋಸ್ ವಿತ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ Z1 × Z2 × Z3 is ಸೇಮ್ ಆ್ಯಸ್ ಡೂಯಿಂಗ್ Z1 × Z2 × Z3. ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ Z2 Z3 ಮೊದಲು ಮಾಡ್ಬೋದು, ನಾನು ಇಲ್ಲಿ Z1 Z2 ಮೊದಲು ಮಾಡ್ಬೋದು. ಬಟ್ ಎಂಡ್ ಆಫ್ ಇಟ್ ದ ಆನ್ಸರ್ ಈಸ್ ದ ಸೇಮ್. ನೆಕ್ಸ್ಟ್ ಇವೆಲ್ಲ ಬಿಟ್ಟು ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ ಏನೋ, Z1 + ವಾಟ್ ವಿಲ್ ಗಿವ್ ಮಿ Z1? 0 ಅಲ್ವಾ? ಸೊ 0 ಇಸ್ ಯುವರ್ ಅಡಿಟಿವ್ ಐಡೆಂಟಿಟಿ. ಸರಿನಾ? ನೆಕ್ಸ್ಟು ಅಡಿಟಿವ್ ಇನ್ವರ್ಸ್. Z1 ಪ್ಲಸ್ ಆರ್ ಮೈನಸ್, ಆ್ಯಕ್ಚುಲಿ ಪ್ಲಸ್ಸು, is what is 0 minus Z1 ಅಲ್ವಾ? ದಟ್ ಇಸ್ ಯುವರ್ ಅಡಿಟಿವ್ ಇನ್ವರ್ಸ್. ಸರಿನಾ? Z1 ಎವ್ರಿ ಕಾಂಪ್ಲೆಕ್ಸ್ ನಂಬರ್ ಹ್ಯಾಸ್ ಆನ್ ಅಡಿಟಿವ್ ಇನ್ವರ್ಸ್ ವಿಚ್ ಲೀಡ್ಸ್ ಟು 0 ಅಂತ ಹೇಳಿ ಲೆಕ್ಕ. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ ಏನೋ, Z1 × ವಾಟ್ ಇಸ್ Z1? 1 ಅಲ್ವಾ? ಸೊ 1 is your multiplicative identity. Next to multiplicative inverse. Z1 × what will give me 1? Say Z2. ಇದ್ರ ಬಗ್ಗೆ ನಾವು ಇನ್ನೂ ಚೆನ್ನಾಗಿ ಮುಂದಕ್ಕೆ ಕಲಿತೀವಿ. ಸೊ ತಕ್ಷಣಕ್ಕೆ ಸಾಕು. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿದ್ರೆ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ರೆ ವಾಟ್ ಈಸ್ ದಟ್ ಎಕ್ಸ್ಪ್ರೆಷನ್ ವಿಚ್ ವೆನ್ ಮಲ್ಟಿಪ್ಲೈಡ್ ವಿತ್ Z1 ವಿಲ್ ಗಿವ್ ಮಿ 1 ಅಂತ ಹೇಳಿ. ಸೊ ಈ Z2ದು ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸರಿನಾ? ಅದೊಂದು ಡಿರೈವೇಷನ್ ಇದೆ ಪುಟ್ಟದಾಗಿ, ಅದನ್ನು ನಾವು ಮುಂದಕ್ಕೆ ಹೋಗ್ತಾ ಮಾಡ್ತೀವಿ. ಸೊ ತಕ್ಷಣಕ್ಕೆ ನೀವು ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಿ, ಏನು ಎಲ್ಲ ಬರ್ಕೊಬೇಕು ಅಂತೇನಿಲ್ಲ. ಇಸ್ ಜಸ್ಟ್ ಅ ಸೆಟ್ ಆಫ್ ಎಂಥದ್ದು ಒಂದು ಥಿಯರಿಟಿಕಲ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಇವೆಲ್ಲ ಸಾಧ್ಯ ಇದೆ ಅಂಥೇಳಿ ಇಂಟ್ರಡಕ್ಷನ್, ಅಷ್ಟೇ, ಇನ್ನೇನಿಲ್ಲ.